ನಂಜನಗೂಡು ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮುಗೆ ಶಾಕ್. ರೈತನ ಮೇಲೆ ಎಫ್ಐಆರ್ ಹಾಕಿಸೋದಾಗಿ ತಹಶೀಲ್ದಾರ್ ಧಮಕಿ, ಈ ಬಗ್ಗೆ ಆರೋಪ ಕೇಳಿ ಬಂದಿದೆ. ನಂಜನಗೂಡು ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮುಗೆ ಶಾಕ್. ರೈತನ ಮೇಲೆ ಎಫ್ಐಆರ್ ಹಾಕಿಸೋದಾಗಿ ತಹಶೀಲ್ದಾರ್ ಧಮಕಿ ಆರೋಪ. ನೇರಳೆ ಗ್ರಾಮದ ದೊಡ್ಡ ಮಾದೇಗೌಡ ಎಂಬುವರಿಗೆ ಧಮಕಿ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಕೋರಿ ಮೈಸೂರು ಪ್ರಾದೇಶಿಕ ಆಯುಕ್ತರಿಗೆ ದೂರು. ತಂದೆಗೆ ಬಗರ್ ಹುಕುಂ ಸಾಗುವಳಿಯಲ್ಲಿ ಮಂಜೂರಾದಂತಹ ಜಮೀನು ದುರಸ್ತಿ ವಿಳಂಬ. ಈ ಬಗ್ಗೆ ಅರ್ಜಿ ಸಲ್ಲಿಸಲು ಹೋದಾಗ ಎಫ್ಐಆರ್ ಹಾಕಿಸೋದಾಗಿ ಧಮಕಿ ಆರೋಪ ಕೂಡ. ಈ ಕುರಿತಾದಂತಹ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಿದ್ದಾರೆ ರೈತ ದೊಡ್ಡ ಮಾದೇಗೌಡ. ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿಗೆ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ. ನಂಜನಗೂಡು ತಹಶೀಲ್ದಾರ್ ಬ್ರಿಟಿಷ್ ಆಡಳಿತದ ರೀತಿ ವರ್ತಿಸ್ತಾರೆ. ಸಮಸ್ಯೆ ಹೇಳಕ್ ಹೋದಾಗ ಸೌಜನ್ಯಕ್ಕೂ ಕೂಡ ಚೇರ್ ಮೇಲೆ ಕೂರಿಸಿ ಗೌರವ ಕೊಡಲ್ಲ. ಇದೇ ಮಾದರಿಯ ವರ್ತನೆ ಮುಂದುವರೆದ್ರೆ ಹೋರಾಟದ ಹಾದಿ ಹಿಡಿಬೇಕಾಗುತ್ತೆ. ನಂಜನಗೂಡು ತಹಶೀಲ್ದಾರ್ ಸ್ಮಿತಾಗೆ ರಾಮು ರೈತ ಮುಖಂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಂಜನಗೂಡು ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ಮೇಲೆ ಆರೋಪ ಕೇಳಿ ಬಂದಿದೆ. ರೈತನ ಮೇಲೆ ಎಫ್ಐಆರ್ ಹಾಕಿಸ್ಬಿಡ್ತೀನಿ ಅಂತ ಧಮಕಿ ಹಾಕಿದ್ದಾರಂತೆ. ನೇರಳೆ ಗ್ರಾಮದ ದೊಡ್ಡ ಮಾದೇಗೌಡ ಎಂಬುವರಿಗೆ ಸೇರಿದಂಥ ಜಮೀನು, ಅದರ ಕುರಿತಾದಂಥ ಯಾವುದೋ ಕೆಲಸಕ್ಕೆ ಹೋದಾಗ ಅಟ್ಲೀಸ್ಟ್ ಕೂರಿಸಿ ಕೂಡ ಮರ್ಯಾದೆ ಕೊಡಲ್ಲ ಅಂದಿದ್ದಾರೆ. ತಾಲೂಕು ಆಡಳಿತ ರೈತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರತ್ತೆ. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರ್ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದ್ರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸೋಂಥ ಕೆಲಸನ ತಹಸೀಲ್ದಾರರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿರುತ್ತೆ. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತಾರೆ. ಏನು ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಹೋಯ್ತಾವೆ. ಇಲ್ಲಿನ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡಕ್ಕೆ ಕೂಡದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಇಲ್ಲ. ರೈತರ ಪರವಾಗಿ ವರ್ತಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವ್ರಿಗೆ ಕನಿಷ್ಠ ಗೌರವ ಕೊಟ್ಟು ನಿನ್ನ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹಾಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀವಿ.